ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇವತ್ತು ಒಂದು ಕೃಷ್ಣ ಜನ್ಮಾಷ್ಟಮಿ. ಸೊ ಮೊದಲನೇದಾಗಿ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೊ ಇವತ್ತು ನಾವೇನು ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಸೆಲೆಬ್ರೇಟ್ ಮಾಡಲ್ಲ, ಜಸ್ಟ್ ಪೂಜೆ ಮಾಡ್ತೀವಿ ಅಷ್ಟೇ. ಸೊ ಸ್ಪೆಷಲ್ ಏನಂತ ಅಂದರೆ ಈ ಸಲ ನಮ್ಮನೆ ಬಾಲಕೃಷ್ಣ ಇದ್ದಾನಲ್ವ, ಸೊ ಅವನಿಗೆ ಕೃಷ್ಣನ್ ಡ್ರೆಸ್ ಹಾಕ್ಸ್ತಾ ಇದ್ದೀನಿ. ಸೊ ಇವಾಗ ಮಲಗಿದ್ದಾನೆ, ಅವನು ಸ್ನಾನ ಮಾಡಿ ಮಲಗಿದ್ದಾನೆ. ಅವ್ನು ಸ್ವಲ್ಪ ನಿದ್ದೆಯಿಂದ ಎತ್ತಿ ಅವ್ನು ಸ್ವಲ್ಪ ಆರಾಮಿದ್ದಾಗ ಅವನಿಗೆ ಸ್ವಲ್ಪ ಡ್ರೆಸ್ ಹಾಕೋಣ ಅಂತೇಳಿ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಪಾಪು ಮಲಗಿದ್ದಾನೆ. ಸೊ ನಂದು ಸ್ನಾನ ಎಲ್ಲ ಆಯಿತು. ಆ್ಯಕ್ಚುಲಿ ಇವತ್ತು ನಮ್ಮದು ಫೋಟೋ ಶೂಟ್ ಮಾಡಿಸೋ ಅಂಥ ಪ್ಲ್ಯಾನ್ ಇತ್ತು, ನಂದು ನನ್ನ ಮಗಂದು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಹರ್ಷ ಇಲ್ಲ, ಅಂದರೆ ಹಾಸನ್ ಹೋಗ್ಬೇಕಲ್ವ. ಸೊ ಹಾಗಾಗಿ ಹರ್ಷ ಇಲ್ಲ. ಜೊತೆಗೆ ಇಲ್ಲೇ ತಗ್ಸೋಣ ಅಂತ ಹೇಳಿ ನೋಡಿದೆ, ಇಲ್ಲಿ ಸ್ಟುಡಿಯೋದಲ್ಲಿ ಹೇಗೆ ಅಂದರೆ ಕೃಷ್ಣಂದು ಫೋಟೋಸ್ ಎಲ್ಲ ತೆಗ್ದಿರ್ತಾರಲ್ವ, ಆ ಫೋಟೋಸ್ ಎಲ್ಲ ಸ್ಯಾಂಪಲ್ ಕಳಿಸ್ಕೊಡಿ ನನಗೆ ಅಂತ ಹೇಳಿದೆ. ಸೊ ಕಳಿಸ್ಕೊಟ್ಟಿದ್ರು. ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಓಕೆ ಪರವಾಗಿಲ್ಲ, ಇವತ್ತೇ ಫೋಟೋಶೂಟ್ ಮಾಡಿಸ್ಬೇಕಂತ ಏನಿಲ್ಲ, ನೆಕ್ಸ್ಟ್ ಮಾಡಿಸೋಣ ಅಂತ ಹೇಳಿ ಇವಾಗ ನಾನೇ ಮನೆಯಲ್ಲಿ ಕೃಷ್ಣನ ಡ್ರೆಸ್ ಹಾಕಿ ಅವನಿಗೆ ಒಂದಿಷ್ಟು ಫೋಟೋಸ್ ತಗೊಳ್ತೀನಿ. ಆ್ಯಂಡ್ ಇವತ್ತು ಮೇಯ್ನ್ ಏನಂದರೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ. ಸೊ ಹಾಗಾಗಿ ಅವನಿಗೆ ಡ್ರೆಸ್ ಎಲ್ಲ ಹಾಕಿ ಅದೊಂಥರ ಖುಷಿ ಮಗುನ ನೋಡೋದು. ಸೊ ನನ್ನ ಪುಟಾಣಿ ಇವಾಗ ಮಲಗಿದೆ. ಆ್ಯಕ್ಚುಲಿ ಇವತ್ತು ಏನು ಮಾಡ್ದಾಗ ಗೊತ್ತಾ, ಒಂಥರ ನನಗೆ ಅದು ನೆನಪಿಸ್ಕೊಂತಿದ್ರೆ ಒಂಥರ ಒಳಗಡೆ ಒಂಥರ ಸಂಕಟ ಆಗ್ತಾ ಇದೆ, ಜೊತೆಗೆ ಒಂದು ಕಡೆ ಖುಷಿ ಆಗ್ತಾ ಇದೆ. ಅದು ಇನ್ನೂ 5 ತಿಂಗಳು ಪುಟ್ಟು ಮಗು, ಅದಕ್ಕೆ ಆಲ್ರೆಡಿ ಎಲ್ಲ ಅರ್ಥ ಆಗುತ್ತೆ. ಸೊ ನಮ್ಮಮ್ಮ ಸಡನ್ನಾಗಿ ನನ್ನ ಸ್ನಾನ ಮಾಡಿಸ್ಕೊಂಡು ಕರ್ಕೊಬಂದರು. ನನಗೆ ತಲೆ ಎಲ್ಲ ಒರೆಸಿ ಕಾಟನ್ ಸೀರೆ ಸುತ್ತಿಸಿ ಮಲಗಿಸ್ತಾಯಿದ್ರು. ಅವನಿಗೇನೋ ಅದು ನಮ್ಮಮ್ಮಂಗೆ ಏನೋ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಮಲಗಿಸ್ಬಿಟ್ಟು ಬೆಡ್ಶೀಟ್ ಮೇಲೆ ಬೆಡ್ಶೀಟ್ ನಮ್ಮಮ್ಮ ಹಾಕ್ತಿದ್ರಲ್ಲ. ಸೊ ನನ್ನ ನೋಡೋದು ನಮ್ಮಮ್ಮನ್ನು ನೋಡೋದು, ಅಮ್ಮನ್ನು ನೋಡೋದು ಮಾಡ್ತಾ ಸಡನ್ನಾಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡಿಬಿಟ್ಟ, ಜಾಸ್ತಿ ರಚನೆ ತೆಗೆದ್ಬಿಟ್ಟ. ಸೊ ನಮ್ಮಮ್ಮಂಗೆ ಏನೋ ಮಾಡ್ತಿದ್ದಾರೆ ಇವರು ಅನ್ನೋ ಥರ. ಸೊ ನನಗೆ ಒಂಥರ ಹಾರ್ಟ್ ಮೆಲ್ಟ್ ಆದಂಗೆ ಆಗೋಯ್ತು. ಸೊ ನೋಡಿ, ಅದಕ್ಕೆ ಯಾವ ಥರ ಫೀಲ್ ಆಯಿತು ನನಗೆ ಗೊತ್ತಿಲ್ಲ. ಸೊ ಜಾಸ್ತಿ ಹಠ ಮಾಡೋದಕ್ಕೆ ಶುರು ಮಾಡ್ಬಿಟ್ಟು ಆಮೇಲೆ ಕೊನೆಯಲ್ಲಿ ನಾನು ಸ್ವಲ್ಪ ಓಪನ್ ಮಾಡಿ ನೋಡ್ತಿದ್ದೆ ಅವ್ನ ರಿಯಾಕ್ಷನ್ ಹೆಂಗಿದೆ ಅಂತೇಳಿ. ಅವ್ನು ಹೇಳ್ತಿದ್ರೆ ನನಗೂ ಕಣ್ಣೀರು ಬರ್ತಾ ಇದೆ. ಸೊ ಆವಾಗ ನಿಮ್ಮಮ್ಮ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾಳೆ ಅಂತ ಬೆಡ್ಶೀಟ್ ಎಲ್ಲ ತೆಗ್ದು ನನ್ನ ಮುಖ ತೋರಿಸಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಸೊ ಒಂಥರ ಯಾವತ್ತು ಅಳ್ತಿದ್ದ, ಅವ್ನು ಕಣ್ಣೀರು ಯಾವತ್ತೂ ಬಂದಿರಲಿಲ್ಲ, ಕಣ್ಣೀರು ಇಲ್ಲಿವರೆಗೂ ಹರಿದ್ಬಿಟ್ಟಿತ್ತು. ಸೊ ಅದು ನೋಡಿ ಒಂಥರ ಬೇಜಾರಾಗ್ತಾಯಿತ್ತು. ಒಂದು ಕಡೆ ಖುಷಿ ಆಗ್ತಿತ್ತು, ನನ್ನ ಮಗು ಎಲ್ಲ ರೆಕಗ್ನೈಸ್ ಮಾಡುತ್ತೆ ಇವಾಗ ಅಂತ ಹೇಳಿ. ಸೊ ಇವಾಗ ಮಲಗಿದ್ದಾನೆ. ಅವ್ನು ಮಲಗಿದ್ಮೇಲೆ ಕೃಷ್ಣನ ಡ್ರೆಸ್ ಎಲ್ಲ ಹಾಕಿ ಅದೆಷ್ಟು ಫೋಟೋಸ್ ಕೂಡ ತೆಗಿತೀನಿ. ಸೊ ನಾನಿವತ್ತು ದೇವಕಿ ಮತ್ತು ಕೃಷ್ಣನ್ ಥೀಮಲ್ಲಿ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಇದ್ದಿತ್ತು. ಸೊ ಆಗಲೇ ಹೇಳ್ದಾಗೆ ಆಗಲಿಲ್ಲ. ಸೊ ನೋಡೋಣ, ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ, ಆಮೇಲೆ ಶೂಟ್ ಮಾಡಿಸ್ಕೊತೀನಿ. ಸೊ ಇವಾಗ ಒಂದಿಷ್ಟು ರೆಡಿ ಮಾಡ್ಕೋಬೇಕು. ಅಷ್ಟರಲ್ಲಿ ಸ್ವಲ್ಪ ಊಟ ಮಾಡ್ಬಿಡ್ತೀನಿ. ಫಸ್ಟು ಊಟ ಮಾಡಿ ಎಲ್ಲ ರೆಡಿ ಮಾಡಿ ಅಷ್ಟು ಪುಟಾಣಿ ಇರ್ತಾನೆ ಫೋಟೋಸ್ನ ತೆಗಿಯೋದು. ಸೊ ನಮ್ಮನೆ ಈ ಕೃಷ್ಣ ಜನ್ಮಾಷ್ಟಮಿ ಈ ಥರ ಜಸ್ಟ್ ಹೀಗಿರುತ್ತೆ. ಮೊದಲೆಲ್ಲ ಜಸ್ಟ್ ಪೂಜೆ ಮಾಡು, ಏನಾದರೂ ಸ್ಪೆಷಲ್ ಆಗಿ ಸಿಹಿ ಏನಾದರೂ ಮಾಡಿರ್ತಿದ್ರು, ಸಿಹಿ ತಿನ್ನು ಅಷ್ಟೇ ಇರ್ತಿತ್ತು. ಈ ಸತಿ ನನ್ನ ಮಗ ಇದ್ದಾನಲ್ಲ, ಸೊ ಅದು ತುಂಬ ಸ್ಪೆಷಲ್. ಹಾಗಾಗಿ ಅವನಿಗೆ ಕೃಷ್ಣನ ಡ್ರೆಸ್ ಹಾಕಿ, ಮನೆಯಲ್ಲಿ ಮಕ್ಕಳಿದ್ರೇ ಚಂದ ಅಪ್ಪ, ಅವನು ಪುಟ್ಟ ಹೆಜ್ಜೆ ಎಲ್ಲ ಇಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಕೋಪ್ರೇಟ್ ಮಾಡ್ತಾನೆ ಹೇಗೆ ಅಂತೇಳಿ. ಬಟ್ ಅವನಿಗೆ ಜಾಸ್ತಿ ಎಲ್ಲ ಹಿಂಸೆ ಕೊಡೋಕೆ ಹೋಗಲ್ಲ. ಈಗೆಲ್ಲ ರುಚಿ ಎಲ್ಲ ಇದ್ರಲ್ವಾ, ಹರ್ಷ ಎಲ್ಲ ಇದ್ರಲ್ವಾ, ಸ್ವಲ್ಪ ಇವಾಗ ಮಲ್ಗಲ್ಲ. ಇವಾಗ ನಾವು ಎತ್ಕೊಳ್ಳಿ ಅಂತ ಇದು ಮಾಡ್ತಾನೆ. ಅವನು ಎತ್ಕೊಂಡು ಅವನಿಗೆ ಬಾಡಿ ಪೇನ್ ಆಗುತ್ತೇನೋ ಅಂತ ನನಗೆ ಸಂಕಟ ಆಗ್ತಿರುತ್ತೆ. ಸೊ ಹಾಗಾಗಿ ಅವ್ನು ಇಷ್ಟು ಮಾಡಿಸ್ಕೊಳಕ್ಕೆ ರೆಡಿ ಇರ್ತಾನೆ, ಅಷ್ಟು ಮಾಡಿ ಒಂದಿಷ್ಟು ಫೋಟೋಸ್ನ ತೆಗಿತೀನಿ. ಇವಾಗ ಫಸ್ಟು ಊಟ ಮಾಡಿಬಿಟ್ಟು ಮಿಕ್ಕಿದೆಲ್ಲ ಅರೇಂಜ್ ಮಾಡ್ಕೋಬೇಕು. ನಮ್ಮಮ್ಮ ಒಂದಿಷ್ಟು ಹೆಲ್ಪ್ ಎಲ್ಲ ಮಾಡ್ತಿದ್ದಾರೆ ನನಗೆ. ಸೊ ಪುಟಾಣಿಗೆ ಡ್ರೆಸ್ ಎಲ್ಲ ಹಾಕೋಣ ಅಂತ ಹೇಳಿ ಕೃಷ್ಣ ಡ್ರೆಸ್ ಎಲ್ಲ ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಸೊ ಇದು ನಾನು ರುಚಿ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದಂಥದ್ದು. ಸೊ ಅವ್ನು ಸ್ವಲ್ಪ ಸಣ್ಣ ಇದ್ದಾನೆ ಅಂತೇಳಿ ಚಿಕ್ಕದು ಆರ್ಡ್ರ್ ಮಾಡಿದ್ವಿ. ಸೊ ಸ್ವಲ್ಪ ಅವನಿಗೆ ಇರಿಟೇಟ್ ಆಗ್ತಾಯಿತ್ತು, ಸ್ವಲ್ಪ ತುಂಬಾ ಚಿಕ್ಕದು ಆಗ್ತಿತ್ತು ಅವನಿಗೆ. ಇನ್ನು ಅದರ್ವೈಸ್ ಜ್ಯುವೆಲರೀಸ್ ಎಲ್ಲ ತುಂಬಾ ಚೆನ್ನಾಯಿತು. ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿಗೂ ಅದು ಯೂಸ್ ಆಗುತ್ತೆ. ಇನ್ನು ಅವನು ಕೂರಲ್ಲ ಅಲ್ಲ, ಮಲಗಿಸೇ ಫೋಟೋ ತೆಗಿಬೇಕು. ಸೊ ಹಾಗಾಗಿ ಒಂದಿಷ್ಟು ಥೀಮ್ಗಳಲ್ಲಿ ಫೋಟೋ ತೆಗೆಯೋಣ ಅಂತೇಳಿ ಫಸ್ಟ್ ಈ ಥೀಮ್ನ ಹಾಗೆ ಡೆಕೋರೇಟ್ ಮಾಡಿಕೊಂಡೆ. ಬಟ್ ಅಷ್ಟರಲ್ಲಿ ಇದೊಂದೇ ತೆಗೆಸ್ಕೊಂಡಿದ್ದು ಅವನು.
ಸ್ವಲ್ಪ ಅಳೋದಕ್ಕೆ ಶುರು ಮಾಡ್ದ. ಒಂದಿಷ್ಟು ರೆಡಿ ಎಲ್ಲ ಮಾಡಿದಾಯಿತು. ಬಟ್ ನನ್ನ ಪುಟಾಣಿ ಮಲ್ಕೊಂಬಿಟ್ಟ. ಮತ್ತೆ ರೆಡಿ ಮಾಡಿದೆ ಮಲ್ಕೊಂಬಿಟ್ಟ. ಸೊ ಅಷ್ಟರಲ್ಲಿ ಒಂದು ಸ್ವಲ್ಪ ಸೆಟಪ್ ಎಲ್ಲ ಸೆಟಲ್ ಮಾಡ್ತಾ ಇದ್ದೆ ಸ್ವಲ್ಪ. ಬಟ್ ಇವತ್ತೇ ನೋಡಿ ನನ್ನ ಮಗ ಮಲ್ಕೊಂಬಿಟ್ಟಿದ್ದಾನೆ. ಸೊ ಈ ಥರ ಇದು ಫಸ್ಟ್ ಥೀಮ್ ಈ ಥರ ಮಾಡಿದ್ದೀನಿ. ಸೊ ಬೆಳಕು ಕಮ್ಮಿ ಇದೆ, ಮಳೆ ಬರೋ ಥರ ಆಗಿದೆ. ಸೊ ಹಾಗಾಗಿ ರಿಂಗ್ ಲೈಟ್ ಆನ್ ಮಾಡಿದ್ದೀನಿ. ಸೊ ಈಗ ನನ್ನ ಪುಟಾಣಿ ಎದ್ದೇಳಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಮಾಡಿದ್ದೀನಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಪುಟಾಣಿ ಕೃಷ್ಣನ್ ಡ್ರೆಸ್ ಹಾಕ್ಕೊಂಡೇ ಮಲಗಿದೆ. ಇವತ್ತೇ ಮಲಗಿದೆ, ಇಷ್ಟೊತ್ತಿಗೆ ಎದ್ದೇಳ್ತಿತ್ತು. ಬಾರಮ್ಮ ಎತ್ಕೊಂಡು ಸ್ವಲ್ಪ. ತಾಚಿ ಮಾಡ್ಕೊಂಡಿದ್ದೆ, ಇವತ್ತು ಎದ್ದೇಳಲ್ಲ ಅಂತಿದ್ದೆ. ನಡಿ ಮಗ್ನೆ, ಕತ್ಲೆ ಆಗುತ್ತೆ, ಎತ್ಕೊಳಮ್ಮ. ಸೊ ಎಸ್, ನನ್ನ ಪುಟಾಣಿ ಬಂದು ಈ ಥರ ಕಾಣಿಸ್ತಾ ಇದ್ದ. ಆ್ಯಕ್ಚುಲಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದ. ಅದರಲ್ಲೂ ಆ ಕಿರೀಟ ಹಾಕಿದ ತಕ್ಷಣ ನನಗೆ ದೇವರನ್ನೇ ನೋಡ್ತಾ ಇರೋದು ಥರ ಫೀಲ್ ಆಗ್ತಾಯಿತ್ತು. ಸೊ ನಮ್ಮಮ್ಮ ಹೇಳ್ತಿದ್ರು, ನೀನು ಜಾಸ್ತಿ ನೋಡಬೇಡ, ತಾಯಿ ಕಣ್ಣು ಬೇಗ ಆಗುತ್ತೆ, ಬಿಳಿ ಗೋಡೆ ನೋಡು ಅಂತ ಹೇಳಿ. ಅಷ್ಟು ಮುದ್ದಾಗಿ ಕಾಣಿಸ್ತಿದ್ದ. ಬಟ್ ಅವನು ಅಷ್ಟೊಂದೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳಲಿಲ್ಲ ಪಾಪ. ಅದಕ್ಕೆ ಅದೆಲ್ಲ ಇರಿಟೇಟ್ ಆಗ್ತಿತ್ತು ಅನಿಸುತ್ತೆ, ಜ್ಯುವೆಲರೀಸ್ ಎಲ್ಲ ಚುಚ್ತಿತ್ತು ಅನಿಸುತ್ತೆ. ಸೊ ನಾನು ಅಷ್ಟೇ ಅವನಿಗೇನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಅವನು ಎಷ್ಟು ಕೋಪ್ರೇಟ್ ಮಾಡ್ತಾನೆ ಅಷ್ಟೇ ಮಾಡಿದೆ. ಬಟ್ ಅವನಿಗೆ ಹೆಜ್ಜೆ ಎಲ್ಲ ಇಡಿಸ್ಬೇಕು ಅಂದ್ಕೊಂಡೆ. ಬಟ್ ನಾನು ಆಗಲೇ ಹೇಳ್ದಾಗೆ ಅಳೋಕ್ಕೆ ಶುರು ಮಾಡಿಬಿಟ್ಟ. ಸೊ ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ. ಮಾಡ್ರನ್ ಕೃಷ್ಣ ಆಯಿತು, ಇವಾಗ ಡ್ರೆಸ್ ಚೇಂಜ್ ಆಯಿತು. ಅದೆಲ್ಲ ಒತ್ತುತ್ತಿತ್ತು ಅನಿಸುತ್ತೆ, ಪಾಪ ಒಂದು ಸ್ವಲ್ಪ ಅಳ್ತಿತ್ತು. ಸೊ ಹಾಗಾಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಇವಾಗ ಫೇಸ್ ವಾಶ್ ಮಾಡೋಣ. ಅಲ್ಲ ಕಂದ, ಅಲ್ಲ ಮಗನೇ, ಅಲ್ಲ ಜಾನು. ಓಕೆ, ಈಗ ಫೋಟೋಸ್ ಎಲ್ಲ ತೆಗ್ದಿದ್ದಾಯಿತು. ಆ್ಯಕ್ಚುಲಿ ಬಂದು ಕೃಷ್ಣನ್ ಡ್ರೆಸ್ ಬಂದು ನಮ್ಮ ಪುಟಾಣಿ ಸ್ವಲ್ಪ ಸಣ್ಣನೇ ಇದ್ದಾನಲ್ವ. ಸೊ ಹಾಗಾಗಿ ನಾನು 3 ಮಂತ್ಸಿಗೆ ಕೊಟ್ಟಿದ್ದೆ. ಆ್ಯಕ್ಚುಲಿ ಅದು ಸ್ವಲ್ಪ ಚಿಕ್ಕ ಆಗ್ತಿದೆ, ಅದೊಂದು ಸ್ವಲ್ಪ ಅವನಿಗೆ ಇರಿಟೇಟ್ ಆಗ್ತಾಯಿತ್ತು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ತೆಗೆದ್ಬಿಟ್ಟೆ. ಕನ್ನಡಿ ನೋಡ್ತಾ ಇದ್ದಾನೆ. ನೋಡಬಾರ್ದು ಮಗನಿಗೆ, ಕನ್ನಡಿ ನೋಡಿದ್ರೆ ಲೂಸ್ ಮೋಷನ್ ಆಗುತ್ತಂತೆ. ನೋಡಿ ನಮ್ಮಮ್ಮ ಹೇಳಿದ್ರಂಗಂತ, ಕನ್ನಡಿ ತೋರಿಸ್ಬಾರ್ದು ಮಗುಗೆ, ಲೂಸ್ ಮೋಷನ್ ಆಗುತ್ತೆ ಅಂತ. ಫೀಡ್ ಮಾಡಿ ಮಾಡಿಸ್ಬಿಡ್ತೀನಿ. ಸೊ ಇನ್ನೂ ಒಂದು ಸ್ವಲ್ಪ ಅಳೋದಕ್ಕೆ ಶುರು ಮಾಡಿಕೊಂಡ. ಆಮೇಲೆ ಆ್ಯಸ್ ಯೂಶ್ವಲ್ ಅವನಿಗೆ ಡೈಲಿ ದೃಷ್ಟಿ ಅಮ್ಮ ತೆಗ್ದು ಹಾಕ್ತಾರೆ. ಸೊ ಹಾಗೆ ದೃಷ್ಟಿ ತೆಗಿತಿದ್ದಾರೆ. ಆಮೇಲೆ ಹೋಗ್ತಾ ಅವತ್ತಿನ ದಿನ ಜ್ವರನೇ ಬಂದ್ಬಿಡ್ತು. ಸೊ ನನಗಂತೂ ಸಿಕ್ಕಾಪಟ್ಟೆ ಗಾಬರಿ ಆಗೋಯ್ತು. ಐ ಡೋಂಟ್ ನೋ ಯಾಕೆ ಅಂತ ಹೇಳಿ. ಮೇ ಬಿ ದೃಷ್ಟಿ ಆಗಿತ್ತು ಅನಿಸುತ್ತೆ. ಅವನು ಫೋಟೋ ವಿಡಿಯೋಗಿಂತ ರಿಯಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ. ಕ್ಯಾಮ್ರಾದಲ್ಲೇ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದ್ದ. ಫ್ರೆಂಡ್ಸ್, ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಸಾಲಿಗ್ರಾಮ ಹೋಗ್ತಾ ಇದ್ದೀವಿ. ಆಟೋ ಬಂದ್ಬಿಡ್ತು. ಸೊ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಡೇ ಇವಾಗ ಸಾಲಿಗ್ರಾಮಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಸೊ ಅಮ್ಮ ಬಂದು ಪುಟಾಣಿಗೆಲ್ಲ ಸಿಲ್ವರ್ ಐಟಮ್ಸು ತೊಗೊಂಡು ಬಂದಿದ್ದಾರೆ. ಇನ್ನೇನು ಅವನಿಗೆ ಕಿವಿ ಚುಚ್ಸೋದಿತ್ತು, ಅವನಿಗೆ ಕೊಂಡ್ಲೊಂದು ತೊಗೊಂಡಿರಲಿಲ್ಲ. ಸೊ ಅದನ್ನು ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಆ್ಯಂಡ್ ಜೊತೆಗೆ ಅವನಿಗೆ ಕಾಲಿಗೆ ಹಾಕಿರೋಂಥ ಗೊಲ್ಸಿದೆಯಲ್ಲ, ಅದು ಪದೇ ಪದೇ ಬಿಚ್ಚೋಗ್ತಾ ಇತ್ತು. ಸೊ ಹಂಗಾಗಿ ಅದು ಕೂಡ ಎಕ್ಸ್ಚೇಂಜ್ ಮಾಡೋಂಗಾಗುತ್ತೆ ಅಂತ ಹೇಳಿ ಈಗ ಎಕ್ಸ್ಚೇಂಜ್ ಎಲ್ಲ ಮಾಡಿದ್ದಾಯಿತು. ಸೊ ಹಾಗೆ ನೋಡ್ತಾ ಇದ್ದೆ, ನನಗೆ ಈ ಭರಣಿಗಳು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ನಾನು ತೊಗೊಂಡೆ ಭರಣಿನ. ಆ್ಯಂಡ್ ನೋಡಿ ಹೆಸರು ಬರಿತೀನಿ ಅಂತ ಹೇಳಿ ಬರಿತಾ ಇದ್ದಾರೆ, ಹರ್ಷ ಅಂತ ಹೇಳಿ. ಸೊ ಎಸ್, ಅಮ್ಮ ಪುಟಾಣಿಗೆ ಬಂದು ಎಲ್ಲ ಸಿಲ್ವರ್ ಐಟಮ್ಸ್ ಎಲ್ಲ ತೊಗೊಂಡಾಗಿದೆ. ಸೊ ಅದನ್ನು ವ್ಲಾಗ್ ಅಷ್ಟೊಂದು ಮಾಡಿಲ್ಲ, ಬಟ್ ಸ್ವಲ್ಪ ಮಾಡಿದ್ದೀನಿ. ಯಾವಾಗಲಾದ್ರು ಒಂದು ದಿನ ಅವನಿಗೆ ಪುಟಾಣಿಗೆ ತೊಗೊಂಡಿರೋ ಗೋಲ್ಡ್ ಸಿಲ್ವರ್ಸ್ ಎಲ್ಲನೂ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಇವಾಗ ಸ್ವಲ್ಪ ಚೈನ್ಗಳನ್ನೆಲ್ಲ ಡಿಸೈನ್ ಎಲ್ಲ ತೋರಿಸ್ತಿದ್ದಾರೆ ಹಾಗೆ ಸ್ಯಾಂಪಲ್ಗೆ ಅಂತ ಹೇಳಿ. ಆ್ಯಂಡ್ ಗೋಲ್ಡ್ ಒಂದು ಬರಬೇಕಾಗಿದೆ, ಅದೆಲ್ಲ ಒಟ್ಟಿಗೆ ಬಂದಮೇಲೆ ಗೋಲ್ಡ್ ಸಿಲ್ವರ್ ಎರಡು ಒಟ್ಟಿಗೆ ತೋರಿಸ್ತೀನಿ. ಆ್ಯಂಡ್ ಇದೊಂದು ಗಣೇಶನ್ ಡಾಲರ್, ರುಚಿ ಗಣೇಶನ್ ಡಾಲರ್ ತೊಗೊಬೇಕು ಅಂತ ಹೇಳ್ತಿದ್ಲು. ಸೊ ಹಾಗಾಗಿ ಅವಳಿಗೆ ತೋರಿಸ್ದೆ, ಇಷ್ಟಪಟ್ಲು. ಸೊ ಹಾಗಾಗಿ ಇದು ಒಂದು ತೊಗೊಂಡೆ. ಸೊ ಇವಾಗ ಒಂದಿಷ್ಟು ಕೆಲಸ ಎಲ್ಲ ಮುಗಿಸಿ ಮಳೆ ಬರ್ತಿತ್ತು. ಸೊ ಹಾಗಾಗಿ ಮನೆಗೆ ಹೊರಟ್ಬಿಟ್ವಿ. ಬರ್ತಾ ಇದೆ, ಚಳಿ ಆಗ್ತಾ ಇದೆ, ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕು ಅನಿಸ್ತು. ಸಾಕು ಅಮ್ಮ ಅಮ್ಮ ಅಂತಾಳೆ. ಅಮ್ಮ ಅಮ್ಮ ಅಂತೀನಿ, ಮುಟ್ಟಲ್ಲ ನಾನು ಕಕ್ಕ, ಮುಟ್ಟಲ್ಲ. ಇದ್ರದ್ದು ಪೋಲಿ ಪಾಪ ಅಲ್ಲ ಇವನು, ಪೋಲಿ ಅಲ್ಲ ಇವನು.
ಅವ್ರ ಅಜ್ಜಿ ಹತ್ರ ಮಾತ್ರ ಅವನು ಮಾಡಿಸ್ಕೊಳ್ಳೋದು ಅಲ್ಲ ಮಗನೇ. ಅಮ್ಮ ಎಂತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟರು ನೋಡಿ. ಇನ್ಫ್ಯಾಕ್ಟ್ ನಮ್ಮಮ್ಮ ನನ್ನ ಕ್ಲೀನ್ ಮಾಡೋಕ್ಕೆ ಬಿಡಲ್ಲ ಗೊತ್ತಾ. ಅಮ್ಮ ಪಾಪು ಕಕ್ಕ ಮಾಡಿದ್ದಾರೆ ಅಂದ ತಕ್ಷಣ ಯಾವತ್ತು ಕ್ಲೀನ್ ಮಾಡುವಂತ ಒಂದಿನ ನಾನು ಹೇಳಿ ಬರ್ತಾ ಇದ್ದೀನಿ ಅಂತಲೇ ಹೇಳೋದು. ಸೊ ಹಾಗಾಗಿ ಅದಂತೂ ನಿಜ. ನಾನು ಅವನಿಗೆ ಒಂದು ದಿನಕ್ಕೂ ಅದೆಲ್ಲ ಕಕ್ಕ ಎಲ್ಲ ಕ್ಲೀನ್ ಮಾಡಿಲ್ಲ. ಹಂಗನ್ಬಿಟ್ಟು ನನಗೆ ಆ ಥರ ಎಲ್ಲ ಅಸಹ್ಯ ಅದೆಲ್ಲ ನನಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ, ಖಂಡಿತ ಇಲ್ಲ. ನನಗೆ ಮಕ್ಕಳಂದ್ರೇ ತುಂಬ ಇಷ್ಟ. ಸೊ ನಾನು ನನ್ನ ಶತ್ರುಗಳ ಮಕ್ಕಳನ್ನಾದ್ರೂ ಅಷ್ಟೇ ತುಂಬ ಪ್ರೀತಿಯಿಂದ ಹಾರ್ಟ್ಫುಲ್ಲಿ ನೋಡ್ಕೊತೀನಿ. ಅಂಥದ್ರಲ್ಲಿ ನನ್ನ ಮಗನಿಗೆ ಮಾಡ್ತಾ ಇರ್ತೀನಿ. ಸೊ ನಮ್ಮಮ್ಮ ನನಗೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಇದುವರೆಗೂ. ನೆಕ್ಸ್ಟ್ ನಾನೇ ಮಾಡಬೇಕಲ್ವಾ. ಬಟ್ ನನ್ನ ಮಗನೇ ನನಗೇನು ಫಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲ. ಆಲ್ಮೋಸ್ಟ್ ನಮನೆಗೆ ಗಮನಿಸಿರ್ತೀರ ಜಾಸ್ತಿ ಮಕ್ಕಳು ಬೇಗ ಅಟ್ರಾಕ್ಟ್ ಆಗ್ತಾರೆ. ನನಗೆ ಎಲ್ಲ ಮಕ್ಕಳು ಮುದ್ದು ಮಾಡೋದು, ಅವಕ್ಕೆಲ್ಲ ಮೇಕಪ್ ಮಾಡೋದು, ಸ್ನಾನ ಮಾಡಿಸೋದು, ತಿಂಡಿ ತಿನ್ನಿಸೋದು. ಸೊ ನಮ್ಮ ಮಕ್ಕಳಲ್ಲೇ ಹೋದ್ರೂ ನಾವು ತುಂಬ ಪ್ರೀತಿಯಿಂದನೇ ನೋಡ್ಕೊತೀವಿ. ಇನ್ಫ್ಯಾಕ್ಟ್ ಹೇಳಬೇಕಾದ್ರೆ ನನಗೆ ತುಂಬ ಎಳೆ ಮಗುಗೂ ಎತ್ಕೊಡೋದು, ಅದನ್ನೆಲ್ಲ ಥರ ಟೇಕ್ ಕೇರ್ ಮಾಡೋದು ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಇವನೇ ಫಸ್ಟ್ ಆದ್ರೂ ಇವಾಗ ನನಗೆ ಮದುವೆ ಆಗಿ 3 ವರ್ಷ ಆಗಿದೆ. ಒಂದು ವರ್ಷದಲ್ಲಿ ನಾನು ಪ್ರೆಗ್ನೆಂಟ್ ಆದೆ. ಇವಾಗ ಬಾಣಂತಿದ್ದೀನಿ. ಸೊ ಹಾಗಾಗಿ ಆಲ್ಮೋಸ್ಟ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಬಟ್ ಏನಂದರೆ 2 ವರ್ಷ ನಾನು ನನ್ನ ಗಂಡನ ಮನೆಯಲ್ಲೇ ಅಲ್ವಾ ಇದ್ದಿದ್ದು. ಸೊ ನಮ್ಮ ಮದುವೆ ಆಗಿದ್ದು ಏಪ್ರಿಲ್ನಲ್ಲಿ. ನವೆಂಬರಲ್ಲಿ ನಮ್ಮ ಮನೆಗೊಂದು ಪುಟಾಣಿ ಪಾಪು ಬರುತ್ತೆ. ಸೊ ಆ ಪಾಪುಗೆ ಎಲ್ಲ ಥರ ಟೇಕ್ ಕೇರ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗಾಗಿ ನನಗೆ ನನ್ನ ಮಗ ಏನು ಹೊಸ್ತು ಆ ಥರ ಏನು ಅನಿಸಲ್ಲ. ಸೊ ಆ ಮಗುಗೆ ಬೆಳಗ್ಗೆ ಎದ್ದ ತಕ್ಷಣ ಎತ್ಕೊಳ್ಳೋದು, ಮುದ್ದು ಮಾಡೋದು, ಆಟ ಆಡಿಸೋದು, ಅದಕ್ಕೆ ಆಯಿಲ್ ಮಸಾಜ್ ಮಾಡಿ ಸನ್ ಬಾತ್ ಮಾಡಿಸಿ, ನನಗಿದೆಲ್ಲ ತುಂಬಾ ಹೊಸ್ತು. ಬೇರೆ ಮಕ್ಕಳನ್ನೆಲ್ಲ ಎತ್ಕೊತಿದ್ದೆ, ಮುದ್ದು ಮಾಡ್ತಿದ್ದೆ. ಬಟ್ ಅಷ್ಟು ಪುಟಾಣಿ ಕೂಸನ್ನೇ ಎತ್ಕೊಳ್ಳೋದು, ಇದೆಲ್ಲ ನೀರೆಲ್ಲ ಹಾಕ್ಕೊಡೋದು ಅದೆಲ್ಲ ಹೊಸ್ತು. ಆ ಥರ ಆಯಿಲ್ ಮಸಾಜ್ ಎಲ್ಲ ಮಾಡಿ ಬಿಸಿಲಿನಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು, ಮತ್ತು ಅದಕ್ಕೆ ಸ್ನಾನ ಮಾಡಿಸೋದು, ಇದಕ್ಕೆ ಹೆಲ್ಪ್ ಮಾಡಿ ಅದು ಎತ್ಕೊಂಡು ಬಂದು ಅದಕ್ಕೆ ಪೌಡರ್ ಹಾಕಿ ಬೊಟ್ಟೆಲ್ಲ ಇಟ್ಟು ಅದಕ್ಕೆ ಮೇಕಪ್ ಮಾಡಿಸಿ ಮಲಗಿಸಿ, ಅದು ಮಲಗಿ ಎದ್ದೇಳೋ ಗ್ಯಾಪಲ್ಲಿ ಲೇಟ್ ಆಗ್ತಿತ್ತು. ತಿಂಡಿ ಮಾಡೋದಕ್ಕೆಲ್ಲ ಲೇಟ್ ಆಗ್ತಿತ್ತು. ಅಷ್ಟರಲ್ಲಿ ಅದು ಮಲಗಿ ಎದ್ದೇಳೋ ಗ್ಯಾಪಲ್ಲಿ ಬಾಣಂತಿಗೊಂಥರ ತಿಂಡಿ, ಮನೆಯವ್ರಿಗೊಂಥರ ತಿಂಡಿ, ಮನೆ ಕೆಲಸಗಳಿರುತ್ತೆ. ಯೂಶ್ವಲಿ ಮನೆ ಕೆಲಸಗಳಿದ್ದೇ ಇರುತ್ತಲ್ಲ, ಅದೆಲ್ಲ ಮುಗಿಸ್ಕೊಂಡು ಮಗುಗೆ ಆಲ್ಮೋಸ್ಟ್ ನಂಗೆ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಇದೆ ಆ ಮಗುವಿಂದ. ಸೊ ಮಕ್ಳ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ಸೊ ಯಾರೋ ಒಬ್ರು ನಂಗೆ ಸರ್ಟಿಫಿಕೇಟ್ ಕೊಡಲಿ ಅಥವಾ ನನಗೆ ತುಂಬ ಒಳ್ಳೆಯವಳು ಅಂತ ಹೇಳಿ ಈ ಕಿರೀಟ ಎಲ್ಲ ಹಾಕಲಿ ಅಂತ ನಾನು ಖಂಡಿತ ಮಾಡಿದಂಥದ್ದು ಅಲ್ಲ, ಮಾಡೋದು ಇಲ್ಲ. ನನಗೆ ಹಂಗೆಲ್ಲ ಡ್ರಾಮಾ ಮಾಡೋಕ್ಕೂ ಬರಲ್ಲ. ಸೊ ನಾನು ಏನೇ ಆದರೂ ಹಾರ್ಟ್ಫುಲ್ಲಿ ಮಾಡ್ತೀನಿ. ಬಟ್ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಏನಪ್ಪ ಅಂದರೆ, ಅವಶ್ಯಕತೆಗೂ ಮೀರಿ ನಾವು ಯಾರಿಗೂ ತುಂಬ ಲಭ್ಯ ಆಗೋಕ್ಕೆ ಹೋಗ್ಬಾರ್ದು. ಬಿಕಾಸ್ ನಾವು ಅವಶ್ಯಕತೆಗೆ ಮೀರಿ ಲಭ್ಯವಾಗ್ತಿದ್ದೀವಿ ಅಂದಾಗ ಅಲ್ಲಿ ನಮ್ಮ ಒಳ್ಳೆತನ ಪೋಟ್ರೆ ಆಗೋದಕ್ಕಿಂತ ನಮ್ಮ ವೀಕ್ನೆಸ್ಸನ್ನು ಇಟ್ಕೊಂಡು ಏನು ಹೇಳ್ತಾರೆ ದುರುಪಯೋಗ ಪಡಿಸ್ಕೊಳ್ಳೋದೇ ಹೆಚ್ಚು. ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಯಾರೋ ನಮಗೇನೋ ಒಂದು ಮಾಡ್ತಾರೆ ಅಂದ ತಕ್ಷಣ ಅವರು ಬಂದು ನಮ್ಗೆ ಅದನ್ನು ಮಾಡಬೇಕು ಅಂತ ಏನಿಲ್ಲ. ಎಕ್ಸ್ಪೆಕ್ಟೇಷನ್ ಇಟ್ಸ್ ಮೋರ್ ದೆನ್ ಹರ್ಟ್ ಅನ್ನೋದನ್ನ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬಟ್ ಎಂಡ್ ಆಫ್ ದಿ ಡೇ ನಾನು ಕಲ್ತಿರೋ ಅಂಥದ್ದು, ನಾನು ಕಲ್ತಿರೋವಂಥದ್ದು, ನಾನು ತಿಳ್ಕೊಂಡಿರೋವಂಥದ್ದು, ನಾನು ಫಾಲೋ ಮಾಡೋದೇನಂತ ಅಂದರೆ, ಯಾರಿಗೂ ಏನನ್ನೋ ಪ್ರತಿಫಲಾಪೇಕ್ಷೆ ಇಟ್ಕೊಳ್ದೆ ಮಾಡಬೇಕು. ಬಟ್ ಎಂಡ್ ಆಫ್ ದಿ ಡೇ ಒಂದು ಕೃತಜ್ಞತಾ ಮನೋಭಾವ ಇರಬೇಕು. ಯಾರೇ ಆದರೂ ಅಷ್ಟೇ, ನಾನೇ ಆದರೂ ಅಷ್ಟೇ. ಸೊ ಒಂದು ಕೃತಜ್ಞತೆ ಭಾವ ಇರಬೇಕು. ಇರಲಿ, ಪರವಾಗಿಲ್ಲ, ಇಟ್ಸ್ ಓಕೆ. ನನಗಂತೂ ಅದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇವಾಗ ನನಗೆ ಮಗನಿಗೆ ಏನು ಮಾಡ್ತಿರೋ ನನಗೆ ಅದು ಹಿಂಸೆ ಅನಿಸೋದೇ ಇಲ್ಲ. ಏಕೆಂದರೆ ನನಗೆ ಆ ಮಗುನಲ್ಲಿ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ. ಸೊ ಹಾಗಾಗಿ ನನಗೇನು ನನ್ನ ಮಗ ಆ ಥರ ಹೊಸ್ತು. ಬಟ್ ನಮ್ಮ ಮಗನೋ ಹೊಲವು ಬೇರೆನೇ ಇರುತ್ತೆ, ಹೌದು. ಬಟ್ ಏನಂತ ಅಂದರೆ, ನನಗೆ ಈ ಥರ ಚಿಕ್ಕ ಪುಟ್ಟ ಮಗುಗೆ ಪೌಡರ್ ಹಾಕೋದು, ಕ್ರೀಮ್ ಹಾಕೋದು, ಬೊಟ್ಟಿಡೋದು ಇದೆಲ್ಲ ಹೊಸ್ತು ಅಂತ ಏನು ಅನ್ಸಲ್ಲ. ನನಗೆ ಆ ಮಗುನಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. ಬೆಳಿಗ್ಗೆ ಆಯಿತು ಅಂತ ಅಂದರೆ ಗೊತ್ತಿರುತ್ತೆ, ತುಂಬ ಕೆಲಸ ಇರ್ತಿತ್ತು. ಬಾಣಂತಿ ಮನೆ ಅಂತ ಅಂದರೆ ಬೆಳಗಿಂದ ಸಂಜೆವರೆಗೂ ನಾನ್ ಸ್ಟಾಪ್ ಕೆಲಸ ಇರ್ತಿತ್ತು. ನನಗೆ ಎಲ್ಲ ಹೊಸ್ತು ಹೇಳಬೇಕಂತ ಅಂದರೆ, ನಾರ್ಮಲ್ ಕೆಲಸನೂ ತುಂಬ ಹೊಸ್ತು. ನಮ್ಮ ಮನೆಯಲ್ಲೂ ನಾನು ಯಾವತ್ತೂ ಅಡುಗೆ ಮಾಡಿ ಅನ್ನ ಸಾಂಬಾರು ಏನೋ ತಿಳಿ ಸಾಂಬಾರು ಮಾಡ್ಕೊತಿದ್ದೆ ಹೊರತು ಇನ್ಯಾವುದು ತುಂಬ ದೊಡ್ಡದಾಗಿ ಅಡುಗೆ ಮಾಡಿದವಳು ಅಲ್ಲ ನಾನು. ಎಲ್ಲ ಮದುವೆ ಆದಮೇಲೆ ಕಲ್ತಿರೋ ಅಂಥದ್ದು. ಸೊ ಮದುವೆ ಆದಮೇಲೆ ನಂಗೆ ತುಂಬಾ ಎಲ್ಲ ಕಲ್ತಿದ್ದೀನಿ. ನಾನು ತುಂಬ ಕಲ್ತಿದ್ದೀನಿ ನಾನು. ಅದ್ರ ಜೊತೆಗೆ ಪುಟಾಣಿ ಮಗುನ ಹ್ಯಾಂಡಲ್ ಮಾಡೋದನ್ನು ಕಲ್ತಿದ್ದೀನಿ. ಕಸ ಗುಡಿಸಿ, ಮನೆ ಹೊರಿಸಿ. ಅವಾಗ ಕೊರೋನಾ ಇತ್ತು. ಎಸ್, ಎವ್ರಿ ಡೇ ಮನೇಲಿ ಮಗು ಇದೆ ಅಂತ ಹೇಳಿ ಡೆಟಾಲ್ ಹಾಕಿ, ಸ್ಯಾನಿಟೈಸರ್ ಹಾಕಿ, ಮನೆಯೆಲ್ಲ ಒರೆಸಿ
ಎಷ್ಟೊಂದೆಲ್ಲ ಕೆಲಸ ಇರ್ತಿತ್ತು ಅಂತಂದರೆ ನನಗೆ ಅನಿಸ್ತಿರುತ್ತೆ ಅದೆಲ್ಲ ಮಾಡ್ತಿದ್ದೆ ನಾನು ಅಂತ ಅಂದ್ಬಿಟ್ಟು. ಹೇಳ್ಬೇಕಂತ ಅಂದರೆ ನಮ್ಮಮ್ಮಗೆ ಬೆಳಗ್ಗೆಯಿಂದ ಸಂಜೆ ತನಕ ತುಂಬ ಕೆಲಸ ಇರುತ್ತೆ. ನಾನು ಇವಾಗ ಇತ್ತೀಚೆಗೆ ರಾತ್ರಿ ಟೈಮ್ ನನ್ನ ಮಗನ ಜೊತೆ ಆರಾಮ್ಸೆ ಆಟ ಆಡ್ತಾ ಕೂತ್ಕೊತೀನಿ. ಅಂದರೆ ನನಗೂ ನಿದ್ದೆ ಬರೋಲ್ಲ ಆ ಟೈಮಿಂಗ್ಸಲ್ಲಿ. ಸೊ ಅದು ಮ್ಯಾಚ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮಮ್ಮನ ಮಲಗಿಸ್ಬಿಡ್ತೀನಿ, ನಾನು ನನ್ನ ಮಗ ಆರಾಮ್ಸೆ ಆಟ ಆಡ್ತಾ ಕೂತ್ಕೊತೀವಿ. ಇನ್ನು ಅದರ್ವೈಸ್ ನನ್ನ ಮಗನಿಗೆ ಆಯಿಲ್ ಮಸಾಜಿಂದ ಹಿಡಿದು ಎಲ್ಲ ಥರ ಪ್ರತಿಯೊಂದು ಅಷ್ಟೇ. ಅವನಿಗೆ ಸ್ನಾನ ಮಾಡಿಸಿ ಅವ್ನು ಎತ್ಕೊಬಂದು ಕ್ರೀಮ್ ಹಾಕಿ ಪೌಡರ್ ಹಾಕಿ ಬೊಟ್ಟಿಟ್ಟು ಅವನನ್ನು ಮಲಗಿಸಿ ಮತ್ತು ನನಗೆ ಸ್ನಾನ ಎಲ್ಲ ಮಾಡಿಸಿ ತುಂಬಾ ಕಷ್ಟ. ಯಾಕೆಂದರೆ ನನಗೂ ಗೊತ್ತಿದೆ ಅಲ್ಲ ಬಾಣಂತಿ ಮನೇಲಿ ಎಷ್ಟು ಕೆಲಸ ಇರುತ್ತೆ. ನಮ್ಮಮ್ಮ ಅದೇ ಅನ್ನೋರು ಯಾವಾಗ ಇದೆಲ್ಲ ಕಲ್ತ್ಕೊಂಡೆ, ನಮ್ಮ ರುಚಿ ಅಂತೂ ಯಾವಾಗ ಇದೆಲ್ಲ ಕಲ್ತ್ಕೊಂಡೆ, ಇಷ್ಟೆಲ್ಲ ಮಾಡ್ತೀಯ ಅಂತಲೇ ನನಗೆ ಆಶ್ಚರ್ಯ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಅದು ತುಂಬ ವೆರಿ ಫಸ್ಟ್ ಟೈಮ್ ಅದೆಲ್ಲ ಮಾಡಿದಂಥದ್ದು, ಅದೆಲ್ಲ ನೋಡ್ತಿದ್ದಂಥದ್ದು. ನಮ್ಮನೆ ಸುಮಾರು ಸಲ ಹೇಳೋರು, ಏನಮ್ಮ ಅಮ್ಮಮ್ಮ ಬಂದಾಗೆಲ್ಲ ಅದೇ ಹೇಳೋರು, ಇದೆಲ್ಲ ಯಾವಾಗ ಮಾಡೋದು ಕಲ್ತ್ಕೊಂಡೆ, ಇದೆಲ್ಲ ಯಾವಾಗ ಮಾಡೋದು ಕಲ್ತ್ಕೊಂಡೆ ಅಂತ. ನಿಂಗೆ ಏನು ಅನ್ಸೋದು ಅಮ್ಮ ಅವಾಗ? ಖುಷಿ ಆಗೋದು. ಇದೆಲ್ಲ ಎಲ್ಲಪ್ಪ ಕಲ್ತ್ಕೊಂಡು ನಮ್ಮ ಮನೇಲಿ ಏನೂ ಮಾಡ್ತಾ ಇರ್ಲಿಲ್ಲ. ಆಶ್ಚರ್ಯ, ಒಂದೇ ಸಲ ಎಲ್ಲ ಕಲ್ತ್ಕೊಂಡ್ಬಿಟ್ರವಳೆ. ಮದ್ವೆ ಆದ್ಮೇಲೆ ತಾಯಿಗಿಂತ ಹೆಚ್ಚಾಗಿ ಮಾಡೋಳೆ ಮಗನೇ ಎಲ್ರಿಗೂ. ಮತ್ತೆ ಇದ್ಕಿದಂಗೆ ಎಲ್ಲಾನು ಮಾಡೋದ್ ಕಲ್ತ್ಕೊಂಡ್ರೆ ಖುಷಿ ಆಗೋದಿಲ್ವಾ? ಅಡ್ಗೆ ಮಾಡೋದು ಯಾವಾಗ ಕಲ್ತ್ಲು? ಪಾಪನ ಇಷ್ಟೊಂದು ಕೇರ್ ಆಗಿ ನೋಡ್ಕೋತಾಳಲ್ಲ, ಇದೆಲ್ಲಿ ಕಲ್ತ್ಕೊತು ಅಮ್ಮ ಅನ್ಕೊಂಡ್ಬೇಕನ್ನು ಮಗನೇ. ನಾನು ನಿನ್ ಸೇವೆನೇ ಏನು ಮಾಡಲ್ಲ, ಬೇರೆಯವ್ರಿಗೆಲ್ಲ ಮಾಡೋಳೆ. ಹ್ಞೂ ಮಗನೇ, ಹ್ಞೂ ಕೇಳ್ಕೊ, ನಿಜ ಅಂತೆ. ಬೇರೆಯವ್ರಿಗೆ ಮಾಡೋದೆ ಎಲ್ಲನೂ, ನಿನ್ಗೆ ಸರಿಯಾಗಿ ನೋಡಲ್ಲ ಮಗನೇ. ಆಟೋಮೆಟಿಕ್ ಆಗಿ ಎಲ್ಲ ಮಾಡೋದ್ ಕಲ್ತ್ಕೊಂಡ್ಬಿಟ್ಟಿದ್ಲು. ಅದು ಎಲ್ಲಿ ಕಲ್ತಿದ್ಲು ಮಗನೇ? ಇಲ್ಲಿ ಮಾಡಬಾರ್ದು ಅನ್ಕೊಂಡಿದ್ದೆಲ್ಲಾನು ಮಾಡಿದ್ಲು ಮಗನೇ ಅಲ್ಲಿ. ಹ್ಞೂ ಅಮ್ಮ ನಿನ್ಗೆ ಏನು ಮಾಡೋದಿಲ್ಲ, ಚೆ ಮಾಡ್ಲಿ ಅಮ್ಮ ಅಂತಾಳೆ. ಸೋಂಬೇರಿಯಲ್ಲಿ ಅಲ್ವಾ ಅಮ್ಮ? ನೆನ್ಕೊಳ್ಳೋದೇ ಇಲ್ಲ ಮಗನೇ ಯಾರುವೆ. ಹ್ಞೂ ಮಾಡಿಸ್ಕೊಂಡಾರು ನೆನ್ಕೊಳ್ಳಲ್ಲ. ಏನ್ ಮಾಡೋದು ಇವತ್ತಿನ ಪ್ರಪಂಚವೇ ಹೆಂಗೆ. ಸೊ ಎಸ್, ಹೀಗೆ ಕೆಲವೊಂದು ಹಳೆಯ ವಿಚಾರಗಳೆಲ್ಲ ನೆನಪಿಸ್ಕೊಂಡು ನಮ್ಮಮ್ಮ ಸ್ವಲ್ಪ ಬೇಜಾರು ಮಾಡ್ಕೋತಾ ಇದ್ರು ಆ್ಯಂಡ್ ಸ್ವಲ್ಪ ಎಮೋಷ್ನಲ್ ಕೂಡ ಆದರು. ಮುಂಚೆ ನಾನು ಅಷ್ಟೇ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊತಿದ್ದೆ, ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗ್ತಾಯಿದ್ದೆ. ಒನ್ಸ್ ನಾನು ಡಿಪ್ರೆಷನ್ ಹೋಗಿದ್ದೆ ಈ ಥರ ಎಲ್ಲ ವಿಚಾರಗಳಿಂದ ಅಂತ ಹೇಳಿದ್ರೆ ನೀವು ನಂಬಲ್ಲ. ಬಟ್ ನಂಗೆ ನಮ್ಮ ವರ್ಷ ಈ ಡಿಪ್ರೆಷನಿಂದ ಆಚೆ ತರೋದಕ್ಕೆ ಆ್ಯಂಡ್ ನನಗೆ ಯಾವಾಗಲೂ ಅಷ್ಟೇ ಅವರು ತುಂಬ ಪಾಸಿಟಿವ್ ಥಾಟ್ಸ್ನ ತುಂಬ್ತಿರ್ತಾರೆ. ಸೊ ಬಹುಶಃ ನಮ್ಮ ನಡುವೆ ಈ ಥರದವ್ರು ಇರಲಿಲ್ಲ ಅಂದಿದ್ರೆ ಐ ಥಿಂಕ್ ಇವತ್ತು ನಾವು ಈ ಥರ ಇರ್ತಿರ್ಲಿಲ್ಲ. ಅವರೆಲ್ಲ ನಮ್ಮ ಅಂತರಾಳದ ಗುರುಗಳು, ನೀನು ಪ್ರತಿನಿತ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳು ಅಂತ. ಐ ಥಿಂಕ್ ಹೌದು ಅನಿಸುತ್ತೆ. ಆ್ಯಂಡ್ ಇದರಲ್ಲಿ ಮಾರಲ್ ಆಫ್ ದ ಸ್ಟೋರಿ ಕೂಡ ಇದೆ. ಏನಂತ ಅಂದರೆ ಯಾವತ್ತೂ ಅಷ್ಟೇ ನಮ್ಮತನನ ನಾವು ಯಾವತ್ತೂ ಬಿಟ್ಕೊಟ್ಟು ಬದುಕಬಾರ್ದು. ಅಂದರೆ ನಾವು ಮೊದಲಿಂದ ಹೇಗಿರ್ತೀವೋ ಹಾಗೇ ಇರಬೇಕು. ಸೊ ಯಾರೋ ಏನೋ ಅಂದ್ಕೊತಾರೆ, ತುಂಬ ಅಂಜಿಕೆಯಿಂದ ನೆಡ್ಕೊತಾರಲ್ಲ ನೋಡಿ, ಅವ್ರಿಗೆ ನಿಜವಾಗ್ಲೂ ಯಾರೂ ಬೆಲೆ ಕೊಡಲ್ಲ. ಅಂಜಿಕೆಯಿಂದ, ಪ್ರೀತಿಯಿಂದ, ಮರ್ಯಾದೆಯಿಂದ ನೆಡ್ಕೊಳ್ಳೋರಿಗೆ ಸಮಾಜ ಮರ್ಯಾದೆಯಿಂದ ನೆಡ್ಕೊಳ್ಳೋದಕ್ಕೆ ಖಂಡಿತ ಬಿಡಲ್ಲ. ಐ ಥಿಂಕ್ ನನಗೆ ಪಾಪ ಅಂತ ಕೂಡ ಅನಿಸುತ್ತೆ. ಅದು ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲ್ ಅನಿಸುತ್ತೆ. ಏನಂತ ಅಂದರೆ ಎಲ್ಲಿ ನಮ್ಮ ಕ್ಯಾರೆಕ್ಟರ್ ಸ್ವಲ್ಪ ಡಮ್ಮಿ ಆಗಿಬಿಡುತ್ತೋ ಅನ್ನೋ ಉದ್ದೇಶಕ್ಕೋಸ್ಕರ ಇನ್ನೊಬ್ಬರು ಕ್ಯಾರೆಕ್ಟರ್ಗೆ ಸ್ವಲ್ಪ ಕೆಟ್ಟದಾಗಿ ಪೋರ್ಟ್ರೇ ಮಾಡಿ ತೋರ್ಸೋದಕ್ಕೆ ನೋಡ್ತಾರೆ. ಆ್ಯಂಡ್ ಇದರಲ್ಲೇ ಅರ್ಥ ಆಗುತ್ತೆ ಅವರ ಮೆಂಟಲ್ ಸ್ಟೇಟಸ್ ಯಾವ ಲೆವೆಲಲ್ಲಿದೆ ಅಂತ ಹೇಳಿ. ಪಾಪ ಅವರಲ್ಲಿರೋ ಎಲ್ಲ ನೆಗೆಟಿವಿಟಿನ ಇನ್ನೊಬ್ಬರು ಕ್ಯಾರೆಕ್ಟರ್ ಮೇಲೆ ಹಾಕಿ ತಾವು ತುಂಬ ಗ್ರೇಟ್ ಅನ್ನೋ ಥರ ಪ್ರೂವ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಆ್ಯಂಡ್ ಇದು ಎಲ್ರಿಗೂ ಅರ್ಥ ಆಗಲ್ಲ. ಸೊ ಈ ಒಳ್ಳೆತನ ಹೇಗೆ ಒಳ್ಳೆಯವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ಹಾಗೆ ಒಂಥರ ಹೆಂಗೆ ಅಂದರೆ ಜಾಸ್ತಿ ಪಾಸಿಟಿವಿಟಿನ ಕನೆಕ್ಟ್ ಆಗ್ತಿರುತ್ತೆ, ಹಾಗೆ ನೆಗೆಟಿವಿಟಿ ಜಾಸ್ತಿ ನೆಗೆಟಿವಿಟಿನ ಕನೆಕ್ಟ್ ಆಗ್ತಿರುತ್ತೆ. ಸೊ ಡಿಫ್ರೆನ್ಸ್ ತುಂಬ ಏನಿರಲ್ಲ ಇದರಲ್ಲಿ. ಕೆಲವ್ರಿಗೆ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ, ಇನ್ನು ಕೆಲವ್ರಿಗೆ ಅರ್ಥ ಆಗದೇ ಇರೋರಿಗೆ ಅರ್ಥ ಆಗಲ್ಲ. ಸೊ ನಾನೇನು ಹೇಳ್ತೀನಿ ಅಂತ ಅಂದರೆ ಕಡಿ ಪಕ್ಷ ನಾವು ತುಂಬ ಕಲಿಯುಗದಲ್ಲಿದ್ದೀವಿ, ಒಂದು ಕೃತಜ್ಞತಾ ಮನೋಭಾವ ಇರಬೇಕು ಯಾವತ್ತೇ ಆದ್ರೂ. ಸೊ ಎಸ್, ಓಕೆ, ಇವತ್ತಿನ ವ್ಲಾಗ್ ಕೂಡ ಈ ಥರ ಇತ್ತು. ಸೊ ನೋಡಿ ನನ್ನ ಪುಟಾಣಿ ನೋಡ್ಕೊಂಡು ಆಟ ಆಡ್ತಾ ಇದ್ದಾನೆ ಅವನ ಪಾಡಿಗವನು. ಸೊ ಹಾಸ್ಪಿಟಲಲ್ಲಿ ಅವನಿಗೆ ಇದು ಸಿಸ್ಟರ್ ಮಾಡಿದ ಕೆಲಸ, ಅವನ ಬಾಯಿಂದ ಕೈನೇ ತೆಗಿಯಲ್ಲ. ಸೊ ನೋಡಿ ಅದು ನೋಡ್ಕೊಂಡು ಅದ್ರ ಪಾಡಿಗೆ ಅದು ಆಟ ಆಡ್ತಾಯಿದೆ, ಎಷ್ಟು ಕ್ಯೂಟಾಗಿ. ಓಕೆ, ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಒಂದು 2-3 ದಿನದ ವ್ಲಾಗ್ ಆಗಿತ್ತು. ಸೊ ನಾನು ವ್ಲಾಗ್ಸ್ ಎಲ್ಲ ಬೇಗ ಹಾಕಬೇಕು ಅನ್ಕೋತಿರ್ತೀನಿ, ಬಟ್ ಇತ್ತೀಚೆಗೆ ನನ್ನ ಮಗ ಸಿಕ್ಕಾಬಟ್ಟೆ ನನಗೆ ಡಿಸ್ಟರ್ಬ್ ಮಾಡ್ತಾನೆ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತಿದೆ. ಓಕೆ, ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಹೊಸ ವ್ಲಾಗ್ನ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.